ಒಂದು ದಿನ ಭಗವಾನ್ ಶಿವ ಭಸ್ಮವನ್ನ ಮೈಗೆ ಧಾರಣೆ ಮಾಡ್ತಿರುವಾಗ ಅದರಲ್ಲಿ ಕೂದಲನ್ನ ಕಂಡು ಆಕ್ರೋಶಿತನಾಗಿ ಭಸ್ಮದ ಬಟ್ಟಲನ್ನ ಕೋಪದಿಂದ ಎಸೆಯುತ್ತಾನೆ. ಆ ಭಸ್ಮದಿಂದ ಹುಟ್ಟಿದವನೇ ಭಸ್ಮಾಸುರನೆಂಬ ಅಸುರ. ಶಿವ ಆತನಿಗೆ ತನಗಾಗಿ ಭಸ್ಮವನ್ನ ತರುವ ಕೆಲಸವನ್ನ ವಹಿಸ್ತಾನೆ. ಬಹಳ ದೀರ್ಘಕಾಲದವರೆಗೂ ಇದು ನಡೆಯುತ್ತೆ. ಭಸ್ಮಾಸುರ ದೊಡ್ಡ ಪ್ರಮಾಣದಲ್ಲಿ ಭಸ್ಮವನ್ನ ತಂದು ಶಿವನಿಗೆ ನೀಡ್ತಿರ್ತಾನೆ. ಆದರೆ ಒಂದು ದಿನ ಮಾತ್ರ ಖಾಲಿ ಕೈಯಲ್ಲಿ ಹಿಂದಿರುಗ್ತಾನೆ ಭಸ್ಮಾಸುರ. ಸಾವಿನ ಸಂಖ್ಯೆ ಇಳಿಕೆಯಾಗಿದೆ, ಹೊತ್ತಿಸಲು ಶವಗಳು ಸಿಕ್ತಿಲ್ಲ, ಹೀಗಾಗಿ ಭಸ್ಮ ಸಿಕ್ತಿಲ್ಲ ಅಂತ ಶಿವನ ಮುಂದೆ ಅವಲತ್ತುಕೊಳ್ತಾನೆ. ಅಷ್ಟೇ ಅಲ್ಲ, ಇದಕ್ಕಾಗಿಯೇ ತನಗೊಂದು ವರವನ್ನ ಕರುಣಿಸುವಂತೆ ಶಿವನಲ್ಲಿ ಕೇಳಿಕೊಳ್ತಾನೆ. ತಾನು ಯಾರ ತಲೆ ಮೇಲೆ ಕೈ ಇಟ್ರೂ ಅವರು ಭಸ್ಮವಾಗಬೇಕು. ಇದರಿಂದ ಧರಣಿಯಲ್ಲಿರೋ ಅನಾವಶ್ಯಕ ಜೀವಿಗಳು ನಾಶವಾಗ್ಲಿವೆ, ಭಸ್ಮವು ಸಿಗಲಿದೆ ಅನ್ನೋ ಬೇಡಿಕೆಯನ್ನ ಶಿವನ ಮುಂದಿಡ್ತಾನೆ. ಭಸ್ಮಾಸುರ ಕೇಳಿದಂತೆ ಶಿವ ಆತನಿಗೆ ವರವನ್ನ ಕರುಣಿಸಿಯೇ ಬಿಡ್ತಾನೆ. ಆದರೆ ವರ ಪ್ರಾಪ್ತಿಯಾಗ್ತಾ ಇದ್ದಂತೆ ಭಸ್ಮಾಸುರ ಬದಲಾಗಿದ್ದ. ಸಿಕ್ಕ ವರವನ್ನ ಪರಮೇಶ್ವರನ ಮೇಲೆಯೇ ಪರೀಕ್ಷೆ ಮಾಡೋಕೆ ಮುಂದಾಗ್ಬಿಡ್ತಾನೆ. ಭಸ್ಮಾಸುರನ ವರ್ತನೆಗೆ ಶಿವ ದಿಗ್ಭ್ರಾಂತನಾಗಿದ್ದ. ವರವನ್ನ ನೀಡಲು ಮಾತ್ರ ಸಾಧ್ಯ, ಮರಳಿ ಪಡೆಯುವುದು ಸಾಧ್ಯವಿಲ್ಲ. ಹೀಗಾಗಿ ಈ ಅಸುರನಿಂದ ತಪ್ಪಿಸ್ಕೊಳ್ಳೋದು ಬಿಟ್ಟು ಬೇರೆ ಮಾರ್ಗವೇ ಇರಲಿಲ್ಲ. ಆದರೆ ಭಸ್ಮಾಸುರ ಶಿವನನ್ನ ಅಟ್ಟಿಸ್ಕೊಂಡು ಬರ್ತಾನೆ. ಆ ವೇಳೆ ನೇರ ಮಹಾವಿಷ್ಣುವಿನ ಬಳಿ ದೌಡಾಯಿಸುವ ಶಿವ ಪರಿಸ್ಥಿತಿಯನ್ನ ವಿವರಿಸ್ತಾನೆ. ಮಹಾವಿಷ್ಣು ತಕ್ಷಣ ಒಂದು ತಂತ್ರ ಮಾಡ್ತಾನೆ. ತನ್ನನ್ನ ತಾನು ಒಂದು ಸುಂದರ ಹೆಣ್ಣಾಗಿ ಪರಿವರ್ತಿಸ್ಕೊಳ್ತಾನೆ. ಮೋಹಿನಿಯಾಗಿ ಬದಲಾಗ್ತಾನೆ. ಮೋಹಿನಿ ಅತ್ಯದ್ಭುತ ಸುಂದರಿ. ಯಾವಾಗ ಭಸ್ಮಾಸುರ ಶಿವನಿಗಾಗಿ ಹುಡುಕಾಟ ನಡೆಸ್ತಿರ್ತಾನೋ ಆಗ ಆತನ ಕಣ್ಣು ಮೋಹಿನಿಯ ಮೇಲೆ ಬೀಳುತ್ತೆ. ಆಕೆಯ ಸೌಂದರ್ಯದಿಂದ ಸಂಮೋಹಿತನಾದ ಭಸ್ಮಾಸುರ ಎಲ್ಲವನ್ನ ಮರೆತುಬಿಟ್ಟಿದ್ದ. ಆಕೆಯ ಕೈ ಹಿಡಿದು ನನ್ನನ್ನ ಮದುವೆಯಾಗ್ತೀಯಾ ಅಂತ ಕೇಳಿದ್ದ. ಆದ್ರೆ ಮೋಹಿನಿ ನನ್ನನ್ನ ನೃತ್ಯದಲ್ಲಿ ಸೋಲಿಸು, ಆಗ ನಿನ್ನನ್ನ ಮದುವೆಯಾಗ್ತೀನಿ ಅಂತ ಷರತ್ತು ಹಾಕ್ತಾಳೆ. ಭಸ್ಮಾಸುರ ಅದಕ್ಕೆ ಒಪ್ಕೊಳ್ತಾನೆ. ನೃತ್ಯ ಆರಂಭವಾಗುತ್ತೆ. ಇಬ್ಬರು ಗಂಟೆಗಳ ಕಾಲ ನೃತ್ಯ ಮಾಡ್ತಾರೆ. ಮೋಹಿನಿ ಬುದ್ಧಿವಂತಿಕೆಯಿಂದ ತನ್ನ ಕೈಯಿಂದ ತಲೆಯನ್ನ ಮುಟ್ಟುವಂತೆ ಒಂದು ಭಂಗಿಯನ್ನ ಮಾಡ್ತಾಳೆ. ಆತನು ಅದನ್ನೇ ಅನುಕರಣೆ ಮಾಡ್ತಾನೆ. ಅಷ್ಟೇ, ಕ್ಷಣವೂ ವ್ಯರ್ಥವಾಗದಂತೆ ತನ್ನದೇ ಕೈಯಿಂದ ಭಸ್ಮವಾಗ್ಬಿಡ್ತಾನೆ ಭಸ್ಮಾಸುರ. ಅಲ್ಲಿಗೆ ಅಸುರನ ಅಂತ್ಯವಾಗ್ಬಿಡುತ್ತೆ. ಹಾಗಿದ್ರೆ ಇದು ಈಗಕ್ಕೆ ಹೇಗೆ ಪ್ರಸ್ತುತ ಅದನ್ನ ನಾನ್ ಹೇಳ್ತೀನಿ. ನಮ್ಮೆಲ್ಲರಲ್ಲೂ ಒಂದು ಅದ್ಭುತ ಶಕ್ತಿ ಇದೆ, ಅದೇ ಮತದಾನದ ಶಕ್ತಿ. ಹಾಗಾಗಿ ಯಾರಿಗೆ ಮತ ನೀಡೋ ಮೊದಲು ಯೋಚನೆ ಮಾಡಿ ನಿರ್ಧರಿಸಿ. ಒಂದು ವೇಳೆ ಅಧಿಕಾರ ಅನರ್ಹರ ಕೈಗೆ ಹೋದ್ರೆ ಮರಳಿ ಪಡೆಯಲು ಸಾಧ್ಯವಿಲ್ಲ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಭಟ್ ಅಂತ. ನನ್ನ ಅಪ್ಪಿ ಭಟ್ ಅಂತಲೂ ಕರೀತಾರೆ. ನಿಮ್ಮಲ್ಲಿ ಬಹುತೇಕ ಜನ ನನ್ನನ್ನು ನೋಡಿರ್ಬೋದು. ನಾನೊಬ್ಬ ನಟ, ಆ್ಯಕ್ಟರ್. ಸದ್ಯ ಝೀ ಕನ್ನಡದಲ್ಲಿ ಪುಟ್ಟಕ್ಕನ ಮಕ್ಕಳು ಅನ್ನುವ ಒಂದು ಧಾರಾವಾಹಿಯಲ್ಲಿ ತಾಂಡವ್ ನಾಯಕ್ ಅಂತ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾಯಿದ್ದೀನಿ. ಅದಲ್ಲದೆ ಸೋನಿ ಲಿವಲ್ಲಿ ಸ್ಕ್ಯಾಮ್ 2003 ಅಂತ ಒಂದು ವೆಬ್ ಸೀರೀಸಲ್ಲಿ ಕೂಡ ಒಂದು ಸಣ್ಣ ರೋಲ್ ಮಾಡಿದ್ದೀನಿ. ಇದು ಒಂದು ಸಣ್ಣ ಇಂಟ್ರೊಡಕ್ಷನ್ ನನ್ನ ಬಗ್ಗೆ. ಇವತ್ತು ನಾನು ಹೇಳೋಕ್ಕೆ ಹೊರಟಿರೋಂಥ ವಿಷಯ ಏನು ಅಂತಂದರೆ, ನನ್ನ ತಲೆಯಲ್ಲಿ ಬಂದಂಥ ಒಂದು ಸಣ್ಣ ಐಡಿಯಾ, ಇದನ್ನು ಸಿನಿಮಾವಾಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಆಸಕ್ತಿ ನನಗೆ ಬಂತು. ನನ್ನ ಸ್ನೇಹಿತರ ತಂಡ ಒಂದಿತ್ತು. ನಾನಿರೋದು ಶಿರ್ಸಿ ಹತ್ತಿರ ಒಂದು ಹಳ್ಳಿ ಸುಗಾವಿ ಅಂತ. ಆಸ್ಪಾಸಲ್ಲೇ ಸಮಾನ ಮನಸ್ಕರರ ಒಂದು ತಂಡ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಈ ಥರ ಒಂದು ಐಡಿಯಾ ಇದೆ, ಇದನ್ನೊಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಷ್ಟೊತ್ತಿಗೆ ಸರಿಯಾಗಿ ಆಸ್ಟ್ರೇಲಿಯಾದಲ್ಲಿ ಒಂದು RODE ರೋಡ್ ಕಂಪನಿಯವರು ನಡೆಸುವಂಥ ಫಿಲ್ಮ್ ಕಾಂಪಿಟೇಷನ್, ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಹತ್ತಿರ ಬಂದಿತ್ತು. ಅದು ಮೈ ರೋಡ್ ರೀಲ್ ಅಂತ. ಆ ಮೈ ರೋಡ್ ರೀಲಿಗೆ 3 ನಿಮಿಷದ ಸಿನಿಮಾ ಮಾಡಿ ಇದೇ ಕಾನ್ಸೆಪ್ಟನ್ನು ಕಳಿಸೋಣ ಅಂಥೇಳಿ ಡಿಸ್ಕಸ್ ಮಾಡಿ ಅದನ್ನು ಶುರು ಮಾಡಿದ್ವಿ. ಫಿಲ್ಮ್ ಮಾಡಿ ಕೂಡ ಆಯಿತು. ಅದನ್ನು ಕಳಿಸುವಾಗ ಅಲ್ಲಿದ್ದಂಥ ಒಂದು ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತಂದರೆ, ಮೊದಲ 3 ಸೆಕೆಂಡ್ ಮೈ ರೋಡ್ ರೀಲಿನ ಪೋಸ್ಟರ್ ಕಾಣಿಸ್ಬೇಕು. ಆಮೇಲೆ ಇಡೀ ಸಿನಿಮಾ 3 ನಿಮಿಷ ದಾಟಲಿಕ್ಕಿಲ್ಲ. ಮತ್ತು
ಸಿನಿಮಾವನ್ನು ಫಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು, ಅದನ್ನು ಪಬ್ಲಿಕ್ ವ್ಯೂ ಅಂತ ಮಾಡಬೇಕು, ಆ ಲಿಂಕನ್ನು ರೋಡ್ ರೀಲ್ ಪೋರ್ಟಲ್ಲಿಗೆ ಸಬ್ಮಿಟ್ ಮಾಡಬೇಕು. ಆವಾಗ ಎಲ್ಲ ಕ್ರೈಟೀರಿಯಾವನ್ನು ನಾನು ರೀಚ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ನನ್ನ ಸಿನಿಮಾ ಅವರು ಕಾಂಪಿಟೇಷನಿಗೆ ತಗೊಳ್ತಾರೋ ಇಲ್ವೋ ಅನ್ನೋ ಹಂತ ದಾಟ್ತೀನಿ. ಇದಿಷ್ಟು ಆಗಿತ್ತು. ಸೆಲೆಕ್ಟ್ ಕೂಡ ಆಯಿತು, ಅಂದರೆ ಕಾಂಪಿಟೇಷನ್ಗೆ. ಅದರಲ್ಲಿ ಏನು ನನಗೆ ಪ್ರೈಸ್ ಏನೂ ಬರಲಿಲ್ಲ. ಇದು ನಡೆದಿದ್ದು 2021 ಅಕ್ಟೋಬರ್. ಆವಾಗ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಮುಂದೆ ಏನು ನಡೀತು ಅಂತಂದರೆ, ಅಲ್ಲಿ ಇನ್ನೂ ಅವಾರ್ಡ್ ಫಂಕ್ಷನ್ ಕೂಡ ಮುಗಿದಿಲ್ಲ. ಅಷ್ಟರೊಳಗೇ ಈ ಫಿಲ್ಮನ್ನು ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲಿಂದ ಡೌನ್ಲೋಡ್ ಮಾಡಿ ಅದರಲ್ಲಿ ಅವರವರ ಲೋಗೋ ಹಾಕ್ಕೊಂಡು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ಆಗಿ ಶೇರ್ ಮಾಡಿದ್ದಾರೆ. ಅದನ್ನು ತುಂಬ ಜನ ನೋಡಿದ್ದಾರೆ. ಯೂಟ್ಯೂಬ್ ಚಾನಲಲ್ಲೂ ತಮ್ಮ ಚಾನಲ್ಗಳಲ್ಲಿ ಅವ್ರವ್ರ ಲೋಗೋ ಹಾಕ್ಕೊಂಡು ಶೇರ್ ಮಾಡಿಬಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಬರೀ ವಿಡಿಯೋವನ್ನೇ ವಾಟ್ಸಪ್ಪಲ್ಲೂ ಕೂಡ ತುಂಬ ಕಡೆ ಗ್ರೂಪ್ಗಳಲ್ಲಿ ಎಲ್ಲ ಓಡಾಡಿಸಿ, ಎಸ್ಪೆಷಲಿ ಇಲೆಕ್ಷನ್ಸ್ ಯಾವ್ಯಾವಾಗ ಹತ್ತಿರ ಬರುತ್ತೆ ಆ ಟೈಮಲ್ಲಿ ಇದು ಜಾಸ್ತಿ ಓಡಾಡ್ತಾ ಇರುತ್ತೆ. ಈಗ ಒನ್ಸ್ ಅಗೇನ್ ಇಲೆಕ್ಷನ್ ಹತ್ತಿರ ಬಂದಿದೆ, ಮತ್ತೆ ಇದು ಹೆಚ್ಚು ಕಮ್ಮಿ 3 ವರ್ಷದ ನಂತರ ಅಷ್ಟೇ ಪ್ರಮಾಣದಲ್ಲಿ ಓಡಾಡ್ತಾ ಇದೆ. ಎಷ್ಟೋ ಜನ ನನಗೆ ವಾಪಸ್ ಕಳಿಸ್ತಾರೆ. ಅಂದರೆ ನಾನು ಯಾವುದೋ ಗ್ರೂಪಲ್ಲಿದ್ದರೆ ಆ ಗ್ರೂಪ್ ಅವರು ಅಲ್ಲಿ ಯಾರೋ ಕಳಿಸಿರ್ತಾರೆ, ನೋಡಿ ಇದು ಯಾರೋ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ ಅಂತ. ಇದು ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಯನ್ನು ಹೈಲೈಟ್ ಮಾಡಬೇಕು ಅಂತ ಅಥವಾ ಪೊಲಿಟಿಕಲ್ ಲೀಡರನ್ನು ಹೈಲೈಟ್ ಮಾಡಬೇಕು ಅನ್ನೋ ಉದ್ದೇಶ ಏನು ಇಟ್ಕೊಳ್ಳದೆ ತುಂಬ ಬ್ಲ್ಯಾಂಕ್ ಆಗಿ ಬರೀ ಡೆಮೋಕ್ರಸಿಯನ್ನು ತಲೆಯಲ್ಲಿಟ್ಕೊಂಡು ಈ ಫಿಲ್ಮ್ ಮಾಡಿದ್ದೀನಿ. ಇದನ್ನು ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿ ಯಾರನ್ನೂ ನಾನು ಹೈಲೈಟ್ ಮಾಡಲಿಲ್ಲ. ಆದರೆ ಎಷ್ಟೋ ಪೊಲಿಟಿಕಲ್ ಪಾರ್ಟೀಸ್ ಇದನ್ನು ಅವರವರ ಸ್ವಂತ ಬೆನಿಫಿಟ್ಗೋಸ್ಕರ, ಅಂದರೆ ಇನ್ನೊಂದು ಪಾರ್ಟಿಯನ್ನು ತೆಗಳೋದಕ್ಕೋಸ್ಕರ ತಾವೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದಕ್ಕೆ ಇದನ್ನು ಬಳಸ್ತಾ ಇದ್ದಾರೆ. ಇದು ನನಗೆ ತುಂಬ ಹರ್ಟ್ ಆಯಿತು. ಹೆಚ್ಚಿಂದು ಹರ್ಟ್ ಆಗಿದ್ದೆಲ್ಲಿ ಅಂತಂದರೆ, ನನಗೆ ಕ್ರೆಡಿಟ್ ಸಿಗಲಿಲ್ಲ. ಈಗ ಯಾರಾದರೂ ಫೇಸ್ಬುಕ್ಕಲ್ಲಿ ಅಥವಾ ಎಲ್ಲೋ ಹಂಚಿದ್ರು ಅಂತ ಆದರೂ ಸಹಿತ ಇದನ್ನು ಮಾಡಿದವರು ಇವರು, ಇದರ ಮೂಲ ಪ್ರತಿ ಇಲ್ಲಿದೆ, ಯೂಟ್ಯೂಬ್ ಚಾನಲ್ ಇವ್ರದ್ದು ಇಂಥದ್ದು ಅಂತ ಹೇಳಿ ಕೂಡ ಯಾರೂ ಮೆನ್ಷನ್ ಮಾಡಲಿಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಷ್ಟು ಇದು ಫಿಲ್ಮ್ ವೈರಲ್ ಆದರೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿದ ಜನರ ಸಂಖ್ಯೆ 45,000 ಅಷ್ಟೇ. ಇದು ಕೆಲವಷ್ಟು ಲಿಂಕ್ ನನಗೆ ಸಿಕ್ಕಿರೋ ಇದರಲ್ಲಿ ನಾನು ನೋಡುವಾಗ 12 ಮಿಲಿಯನ್ ವ್ಯೂಸ್, 15 ಮಿಲಿಯನ್ ವ್ಯೂಸ್, ಆ ಥರ ಅವ್ರವ್ರ ಚಾನಲಲ್ಲಿ ವ್ಯೂಸ್ ಆಗ್ತಾಯಿದೆ. ಸೊ ಇದಕ್ಕೆ ನಾನು ಯಾವ ಥರ ಆ್ಯಕ್ಷನ್ ತೊಗೋಬೇಕು ಏನು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಬಟ್ ಪೊಲೀಸ್ ಸ್ಟೇಷನಿಗೆ ಹೋಗಿ ಈ ಥರ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇದು ಸೈಬರ್ ಕ್ರೈಮ್ ಆ ಥರ ಏನೂ ಬರಲ್ಲ, ನೀವು ಕೋರ್ಟ್ ಮೂಲಕ ಇದಕ್ಕೆ ಅವರಿಗೆ ಲೀಗಲ್ ನೋಟಿಸ್ ಕಳಿಸ್ಬೇಕಾಗತ್ತೆ ಅಂತ. ಸೊ ನಾವು ಮಾಡೋ ಕೆಲಸ ಬಿಟ್ಟು ಇದ್ರ ಹಿಂದೆ ಓಡಬೇಕಾಗತ್ತೆ ಅಂಥೇಳಿ ನಾನು ಸ್ವಲ್ಪ ಇಗ್ನೋರ್ ಮಾಡಿದೆ. ಒಂದು ಸ್ವಲ್ಪ ದಿವಸ ಹಾಗೆ ಬಿಟ್ಟೆ. ಈಗ ನೋಡಿದರೆ ಮತ್ತೆ ಇನ್ನೂ ಜಾಸ್ತಿ ಆಗ್ತಾಯಿದೆ. ಸೊ ಕೊನೆಯದಾಗಿ ನಾನು ಹೇಳೋದೇನು ಅಂತಂದರೆ, ನಮ್ಮ ಸ್ನೇಹಿತರು ಸುಮಾರು ಜನ ಇದನ್ನೇ ಹೇಳಿದ್ರು, ನಾನೇ ಪ್ರಯತ್ನ ಪಟ್ಟರು ಬಹುಶಃ ಇಷ್ಟೆಲ್ಲ ಜನರಿಗೆ ತಲುಪಿಸ್ಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಅಷ್ಟು ಜನ ನೋಡಿಬಿಟ್ಟಿದ್ದಾರೆ, ಆ ಸಂತೋಷ ನನಗಿದೆ. ಹೊಗಳಿದ್ದಾರೆ, ಒಂದಿಷ್ಟು ಜನ ತೆಗಳಿದ್ದಾರೆ, ಎಲ್ಲ ಆಗಿದೆ. ಆದರೆ ಮಾಡಿದ್ದು ನಾನು ಅನ್ನೋದನ್ನು ಜನರಿಗೆ ತಲುಪಿಸುವಲ್ಲಿ ನಾನು ಭಾಳ ಹಿಂದೆ ಬಿದ್ದಿದ್ದೇನೆ. ಇದು ನಡೆದಂಥ ವಿಪರ್ಯಾಸ. ನಮ್ಮೂರು ಸುಗಾವಿ ಅಂತ, ಶಿರ್ಸಿ ತಾಲೂಕು, ಬನವಾಸಿ ಹತ್ತಿರ ಇರುವಂಥ ಒಂದು ಹಳ್ಳಿ. ನಾನು ಶೂಟಿಂಗ್ ಇದ್ದಾಗ ಬೆಂಗಳೂರಿಗೆ ಹೋಗಿ ಬರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಇಷ್ಟೇ ಅಲ್ಲದೆ ನಾನೊಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್. ಕೆಲವು ಕಾರ್ಪೊರೇಟ್ ಕಂಪ್ನೀಸ್ಗೆ ಮತ್ತು ಹಾಸ್ಪಿಟಲ್ಸ್, ಇನ್ನು ಕೆಲವು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಇವರಿಗೆಲ್ಲ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಅನೇಕ ಮಾಡಿಕೊಟ್ಟಿದ್ದೀನಿ. ಈಗಲೂ ಸದ್ಯ 1-2 ಪ್ರಾಜೆಕ್ಟ್ ನಡೀತಾ ಇದೆ. ಈಗ ನನ್ನ ಅಜ್ಜ, ಅಂದರೆ ನನ್ನ ಅಮ್ಮನ ಅಪ್ಪ ಯಕ್ಷಗಾನ ಭಾಗವತರು. ಸೊ ನಾವು ಸಣ್ಣ ಹುಡುಗರಿದ್ದಾಗಿಂದ ಯಕ್ಷಗಾನವನ್ನು ನೋಡಿ 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 ಬಹಳ ರೂಢಿಯಾಗ್ಬಿಟ್ಟಿದೆ. ಆವಾಗ ಕೆಲವು ಕಥೆಗಳು ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿತ್ತು. ಅಷ್ಟೇ ಅಲ್ಲದೆ ನಮ್ಮ ದೈನಂದಿನ ಮಾತುಕತೆಯಲ್ಲಿ ಎಷ್ಟೋ ಸರಿ ಅದನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಇಲ್ಲಿ ಕನೆಕ್ಟ್ ಆಗೋ ಥರದಲ್ಲೇನೋ ಆ ಥರ ಎಲ್ಲ ಮಾತಾಡ್ತಿದ್ರು. ಹಂಗೆ ಒಂದು ವಿಷಯ, ಭಸ್ಮಾಸುರನ ಸೃಷ್ಟಿ ನಾವೇ ಮಾಡ್ಕೊಂಡಂಗೆ ಆಯಿತು ಅನ್ನೋ ಥರ ಹಿಂಗೊಂದು ಯಾವುದೋ ಒಂದು ಸೆಂಟೆನ್ಸ್ ತಲೆಯಲ್ಲಿ ಉಳಿದಿತ್ತು. ಅರೆ ಇದು ಮಜವಾಗಿದೆಯಲ್ಲ, ಇದನ್ನೇನಾದರೂ ನಾವು ಈಗಿನ ಸೋಷಿಯಲ್ ಕಂಡೀಷನಿಗೆ ರಿಲೇಟ್ ಮಾಡ್ಬೋದಾ ಅಂತ ವಿಚಾರ ಮಾಡಿದಾಗ ಈ ಥರ ಒಂದು ಸಣ್ಣ ಐಡಿಯಾ ಬಂತು. ಸೊ ಇದನ್ನಿಟ್ಕೊಂಡು ಮುಂದುವರಿಸ್ತಾ ಹೋಗಿ ಅದನ್ನು ರೈಟಿಂಗ್ ಶುರು ಮಾಡಾಯಿತು. ನಾವು ಮೈ ರೋಡ್ ರೀಲ್ ಫಿಲ್ಮ್ ಫೆಸ್ಟ್
ಕಾಂಪಿಟೇಷನ್ಗೆ ಕಳಿಸುವ ಉದ್ದೇಶ ಇದ್ದಿದ್ದರಿಂದ ಇದರ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಆಗಿ ಮಾಡಿಕೊಂಡ್ವಿ. ಮೂಲತಃ ಇದನ್ನು ಇಂಗ್ಲೀಷಲ್ಲೇ ಮಾಡಿದ್ದು, 3 ನಿಮಿಷದ್ದು ಫಿಲ್ಮ್ ಇಂಗ್ಲೀಷಲ್ಲಿ. ಇದರಲ್ಲಿ ನನ್ನ ಟೀಮ್ ಮೆಂಬರ್ಸ್, ಅವರ ಕೆಲವು ಜನರ ಹೆಸರು ನಾನು ಹೇಳಲೇಬೇಕಾಗುತ್ತೆ, ಯಾಕೆಂದರೆ ಅವ್ರು ಸ್ಟಾರ್ಟಿಂದ ಎಂಡ್ವರೆಗೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಹೆಂಗೆ ಅಂದರೆ, ನಾನು ಪ್ರೀ ಪ್ರೊಡಕ್ಷನ್ ಶುರು ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ಹೀಗೊಂದು ಬರೆದಿದ್ದೀನಿ ನೋಡಿ ಅಂತ ಹೇಳುವಾಗ, ನನ್ನ ಮುಖ್ಯವಾಗಿ ಒಂದು 3-4 ಜನ ಸ್ನೇಹಿತರು, ಅವರಲ್ಲಿ ರೇಣುಕಾ ಪ್ರಸಾದ್ ಅಂತ ಒಬ್ಬರು, ಅವರಿಗೆ ನಾನು ಈ ಕಥೆಯನ್ನು ತಲೆಯಲ್ಲಿ ಬಂದ ತಕ್ಷಣವೇ ಹೇಳಿದೆ. ಅವರು ವಾವ್ ಅಂತಂದರು. ಇಲ್ಲಾಂದರೆ ಸುಮ್ಮನೆ ಹಾಗಲ್ಲ, ವಾಪಸ್ ಏನೂ ಇಲ್ಲ ಇದರಲ್ಲಿ ಹಂಗಿದೆ ಹಿಂಗಿದೆ ಅಂತೇಳಿ ಡಿಸ್ಕರೇಜ್ ಅಂತ ಅಲ್ಲದೆ ಹೋದರೂ ಸಹಿತ ಇದು ಹಿಂಗಿಲ್ಲ ಅನ್ನೋದನ್ನು ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಅಂತ ಹೇಳುವ ಒಂದಿಷ್ಟು ಜನ ಸ್ನೇಹಿತರಿಗೆ ಡಿಸ್ಕಸ್ ಮಾಡಿದೆ. ಒಬ್ಬರು ಸಂತೋಷ್ ಕರ್ಕಿ ಅಂತ, ಅವರೆಲ್ಲರೂ ಈ ಕತೆ ಕೇಳಿದಾಗ ಇಲ್ಲ ಇದು ಚೆನ್ನಾಗಿದೆ ಅಂತಲೇ ಹೇಳಿದಾಗ ನಾನು ಮುಂದುವರೆದೆ. ನನ್ನ ಟೀಮ್ ಮೆಂಬರ್ಸ್ ಜೊತೆ ಇದನ್ನು ಡಿಸ್ಕಸ್ ಮಾಡಿದೆ. ಆಮೇಲೆ ವರ್ಕ್ಶಾಪ್ ಮಾಡಿದೆ. ಅದರಲ್ಲಿ ಆರ್ಟಿಸ್ಟ್ಗಳು ಯಾರ್ಯಾರು ಬೇಕು ಅಂತ ನಾವು ಹುಡುಕ್ತಾ ಹೋದಾಗ ಉಮೇಶ್ ಹೆಗಡೆ ಅಂತ, ಹೆಗಡೆಕಟ್ಟ ಅವರವರು, ಶಿರಸಿ ಮತ್ತು ಯಲ್ಲಾಪುರ ಮಧ್ಯ ಅವ್ರ ಮನೆ. ಅವ್ರ ಹತ್ರ ಯಕ್ಷಗಾನದ ಕಾಸ್ಟ್ಯೂಮ್ ಇದೆ. ಅವರು ಸ್ವತಃ ಚಂಡೆ ವಾದಕರು ಪ್ಲಸ್ ಆ್ಯಕ್ಟರ್ ಅಂದರೆ ಯಕ್ಷಗಾನ ಪಾತ್ರಧಾರಿ ಅವರು. ಇದರಲ್ಲಿ ನೀವು ಈಶ್ವರನ ಪಾತ್ರ ಏನು ನೋಡ್ತೀರಿ ಅದು ಅವರೇ ಮಾಡಿದ್ದು. ಕಾಸ್ಟ್ಯೂಮ್ಸ್ ಎಲ್ಲ ಅವರದ್ದೇ, ಮೇಕಪ್ ಅವರದ್ದೇ. ಆಮೇಲೆ ಪವನ್ ಭಟ್ ಅಂತ, ಶ್ರೀಪತಿ ಹೆಗಡೆ ಅಂತ, ಆಮೇಲೆ ಮೋಹಿನಿ ಪಾತ್ರ ಮಾಡಿದವಳು ಅರ್ಚನಾ ಅಂತ. ಇವರೆಲ್ಲರೂ ನನಗೆ ವರ್ಕ್ಶಾಪ್ ಕಂಡಕ್ಟ್ ಮಾಡುವಾಗೆಲ್ಲ ನನ್ನ ಜೊತೆ ಇದ್ದು ಸರಿಯಾಗಿ ಅದನ್ನು ಏನೇನು ಬೇಕು ಅಂತ ತಲೆಯಲ್ಲಿ ತಗೊಂಡ್ರು. ನನ್ನ ಜೊತೆ ಅಸೋಸಿಯೇಟೆಡ್ ಆಗಿ ಇದ್ದಂಥವರು ಸಂದೀಪ್ ಅಂತ ಪ್ಲಸ್ ದೀಪಕ್ ಅಂತ. ಇವರಿಬ್ಬರು ತುಂಬ ಕೋಆರ್ಡಿನೇಟ್ ಮಾಡಿ ಯಾರ್ಯಾರ ಜೊತೆ ಎಷ್ಟೊತ್ತಿಗೆ ಎಲ್ಲಿ ಸೇರಿಸ್ಬೇಕು, ಹೆಂಗೆ ಮಾಡಬೇಕು, ಲೊಕೇಶನ್ನು ಅದು ಇದು ಎಲ್ಲ ಫೈನಲೈಸ್ ಮಾಡಿ ಅಂತೂ ಸಿನಿಮಾ 3 ನಿಮಿಷದಲ್ಲಿ ಪಕ್ಕ ನಾವು ಅಂದ್ಕೊಂಡ ರೀತಿಯಲ್ಲೇ ಬಂತು. ಇದನ್ನು ಹಣಕ್ಕೆ ಅಂತ ಮಾಡದೇ ಇದ್ದರೂ ಸಹಿತ ಎಷ್ಟೋ ಜನ ಇದನ್ನು ನೋಡಿ ಅವರು ವಾಪಸ್ ಅಲ್ಲೇನೋ ಕಮೆಂಟ್ ಹಾಕ್ತಾ ಇರ್ತಾರೆ. ಅದು ಡೈರೆಕ್ಟ್ ನನಗೆ ಅಲ್ಲದೆ ಹೋದರೂ ಸಹಿತ ಇಂಡೈರೆಕ್ಟಾಗಿ ನನಗೇ ಹೇಳ್ತಾ ಇದ್ದಾರೆ ಅಂತ ಅನಿಸುವಾಗ ಒಂದು ಫೀಲಿಂಗ್ ಹೆಂಗಿತ್ತು ಅಂದರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರೂ ಸಹಿತ ನಮಗೆ ಅಷ್ಟು ಸಂತೋಷ ಆಗಲಿಕ್ಕಿಲ್ಲ. ಯಾಕೆಂದರೆ ನನಗಿದ್ದಿದ್ದು 2 ಉದ್ದೇಶ. ಒಂದು, ತುಂಬ ಜನ ಇದನ್ನು ನೋಡಬೇಕು. 2ನೇದು, ನಾನು ಮಾಡಿದ್ದು ಅಂತ ಗೊತ್ತಾಗಬೇಕು. ಯಾಕೆಂದರೆ ಒರಿಜಿನಲ್ ಐಡಿಯಾ ನಂದೇ. ಆದರೆ ಅದರಲ್ಲಿ ಫುಲ್ಫಿಲ್ ಆಗಿದ್ದು ಒಂದು ಏನು, ತುಂಬ ಜನ ನೋಡಿದ್ದಾರೆ. ಓಕೆ, ಹವವರ್ ಈಗ ಬೇರೆ ಬೇರೆ ಚಾನಲಲ್ಲಿ ಎಷ್ಟೋ ಮಿಲಿಯನ್ ವ್ಯೂಸ್ ಆಗ್ತಾ ಇದೆ ಅಂದರೆ ಅದರ ಅರ್ಥ ಏನು ಅಂದರೆ ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ. ಆದರೆ ಅದನ್ನು ಲ್ಯಾಂಗ್ವೇಜ್ ಕೂಡ ಡಬ್ ಮಾಡಿಬಿಟ್ಟಿದ್ದಾರೆ. ಒರಿಜಿನಲ್ ಲ್ಯಾಂಗ್ವೇಜ್ ನಾನು ಹೇಳಿದಾಗ ಇಂಗ್ಲೀಷಲ್ಲಿದ್ದು ಅದನ್ನು ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಯಾವುದ್ಯಾವುದೋ ಒಂದಿಷ್ಟು ಜನ ಬಳಸಿದ್ದಾರೆ, ಅದು ಯೂಟ್ಯೂಬಲ್ಲಿದೆ. ತೆಲುಗುಗೆ ಡಬ್ಬಿಂಗ್ ಮಾಡಿ ಅದು ಆಂಧ್ರದಲ್ಲಿ ಆ ಕಡೆ ಎಲ್ಲ ತುಂಬ ಓಡಾಡ್ತಾ ಇದೆ. ಓಕೆ, ತೊಂದರೆ ಇಲ್ಲ, ನೋಡಿದ್ದಾರೆ, ಖುಷಿಯಾಗಿದೆ. ಇಷ್ಟೆಲ್ಲ ಆಗ್ತಾ ಇರೋದು ಒಂದು ಸೈಡ್. ಇನ್ನೊಂದು ಸೈಡ್, ನನಗೆ ನ್ಯೂಸ್ ಫಸ್ಟಿಂದ ಒಂದು ಕರೆ ಬರುತ್ತೆ. ಈ ಕರೆ ನನಗೆ ಹೆಂಗೆ ಬಂತು ಅನ್ನೋದು ಸ್ವಾರಸ್ಯಕರವಾಗಿದೆ. ಇದು ಯಕ್ಷಗಾನದ್ದು ಅಂದ ತಕ್ಷಣ ನ್ಯೂಸ್ ಫಸ್ಟ್ ಚಾನಲಿಂದ ಇದು ಯಾರು ಮಾಡಿದ್ದು ಅಂತ ಹುಡುಕಕ್ಕೆ ಶುರು ಮಾಡಿದ್ದಾರೆ. ಚೆನ್ನಾಗಿದೆ, ಇದು ಯಾರು ಮಾಡಿದ್ದು ಅಂತ ಗೊತ್ತಿಲ್ವಲ್ಲ, ಒಂಚೂರು ನೋಡಿ ಅನ್ನೋ ಥರ. ಅದು ಒಂದೇ ಉತ್ತರ ಕನ್ನಡ ಇಲ್ಲ ದಕ್ಷಿಣ ಕನ್ನಡ ಅಥವಾ ಕೇರಳ ಇದೇನಾದ್ರು ಇರ್ಬೋದು ಅಂತ ಹೇಳಿ ಹುಡುಕುವಾಗ, ಇಲ್ಲ ಕೇರಳ ಅಲ್ಲ, ಅವ್ರದ್ದು ಕಾಸ್ಟ್ಯೂಮ್ ಬೇರೆ ಇರುತ್ತೆ. ಓಕೆ, ದಕ್ಷಿಣ ಕನ್ನಡನೂ ಅಲ್ಲ, ಯಾಕೆಂದರೆ ಆ ತಿಟ್ಟು ಬೇರೆ, ಹೌದು ಹಿಂಗಿರಲ್ಲ, ಪದ್ಯನೂ ಹಿಂಗಿರಲ್ಲ, ಹಂಗಾರೆ ಉತ್ತರ ಕನ್ನಡ. ಓಕೆ, ಉತ್ತರ ಕನ್ನಡದಲ್ಲಿ ಯಾರ್ಯಾರು ರಿಪೋರ್ಟರ್ಸ್ ಇವರಿಗೆ ರಿಲೇಟೆಡ್ ಇದ್ದಾರೆ ಅವ್ರ ಹತ್ರ ಒಂದ್ಸರಿ ನೋಡಿ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋ ಥರ ಬಂತು. ಸೊ ಇದರಲ್ಲಿ ಆ್ಯಕ್ಟ್ ಮಾಡಿದಂಥ ಅರ್ಚನಾ ಸುರೇಶ್ ಅಂತ, ನೀನಾಸಂ ಹುಡುಗಿಯಳು, ಅವಳಿಗೆ ಕಾಲ್ ಬಂದಾಗ ಇಲ್ಲ ಹಾಗಾದರೆ ಇಂಥವ್ರು ಮಾಡಿದವರು ಅಂಥೇಳಿ ನನ್ನ ನಂಬರ್ ಸಿದ್ದೇಶ್ ಸರ್ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಸಿದ್ದೇಶ್ ಸರ್ ನನಗೆ ಕಾಲ್ ಮಾಡಿ, ಹೀಗಿದೆ, ನಾನು ನೋಡಿದ್ದೀನಿ, ಇದನ್ನು ನೀವು ಮಾಡಿದ್ದು ಅಂತ ಗೊತ್ತಾಯಿತು, ಇದನ್ನು ನಾವು ಜನರಿಗೆ ತಲುಪಿಸ್ಬೇಕು ಅಂತ ಇಷ್ಟಪಟ್ಟಿದ್ದೀವಿ ಅಂತ ಅಂದಾಗ ನನಗೆ ಭಾಳ ಸಂತೋಷ ಆಯಿತು. ಈ ಭಸ್ಮಾಸುರ ಶಾರ್ಟ್ ಫಿಲ್ಮನ್ನು ಈಗಾಗಲೇ ಸುಮಾರಷ್ಟು ಜನ ನೋಡಿದ್ದಾರೆ, ಆದರೆ ನಾನು ಮಾಡಿದ್ದು ಅಂತ ಗೊತ್ತಿಲ್ಲದೆ ನೋಡಿದ್ದಾರೆ. ಇನ್ನು ಮುಂದೆ ಬಹುಶಃ ನಾನು ಮಾಡಿದ್ದು ಅಂತ ಗೊತ್ತಾಗಿ ನೋಡ್ತಾರೋ ಏನೋ, ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ನ್ಯೂಸ್ ಫಸ್ಟಿಗೆ ತುಂಬ ಧನ್ಯವಾದಗಳು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಪರಿಮಳ ಮೀಡಿಯಾ ಆರ್ಟ್ ಅಂತ, ಇಲ್ಲಿ ಹೆಂಗೆ ಅಂದರೆ ಒಂದಿಷ್ಟು ವಿಡಿಯೋಸನ್ನು ಪೋಸ್ಟ್ ಮಾಡೋಕ್ಕೆ ಆ್ಯಕ್ಚುಲಿ ನನಗೆ ಭಯ. ಅಂದರೆ ಫ್ರೀ ಇದೆ, ಪೋಸ್ಟ್ ಮಾಡಿಬಿಡೋಣ ಅನ್ನೋ ಥರದಲ್ಲಿ ಒಂದಿಷ್ಟು ಜನ ಏನೇನೋ ಪೋಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಒಂದು ಕಂಟೆಂಟ್ ಕ್ವಾಲಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ಪೋಸ್ಟ್ ಮಾಡಬೇಕು ಅಂಥೇಳಿ ನಾನು ಇಲ್ಲಿವರೆಗೆ ಮಾಡಿದ್ದು 3 ವಿಡಿಯೋ. ಸಾಧ್ಯವಾದರೆ ಚಾನಲಲ್ಲಿ ಇನ್ನೂ 3 ವಿಡಿಯೋ ಇದೆ, ನೋಡಿ ಸಹಕರಿಸಿ. ಥ್ಯಾಂಕ್ ಯು.